ಮೊದಲ ಪಂದ್ಯ ಮಾಸ್ಟರ್ ಚಾನ್ಸಸ್ ದಾವಣಗೆರೆ ವರ್ಸಸ್ ಸ್ವರ್ಣಮಯೂರಿ ಹುಬ್ಳಿ. ಒಂದು ಇನ್ನಿಂಗ್ಸ್ 20 ನಿಮಿಷಗಳ ಕಾಲಾವಕಾಶ ಇರ್ತದೆ. ಆ 20 ನಿಮಿಷಗಳ ಕಾಲಾವಕಾಶದಲ್ಲಿ ಒಂದು ಇನ್ನಿಂಗ್ಸ್ ಮುಕ್ತಾಯಗೊಳ್ಬೇಕು. ಅಲ್ಲಿ 12th ಮ್ಯಾನ್ ಕಳಿಸ್ಕೊಡಿ. ಎರಡು ತಂಡದ 12ನೇ ಆಟಗಾರರು ಪಂದ್ಯಾಟವನ್ನು ಬೇಗ ಮುಂದುವರಿಸಬೇಕಾಗಿದೆ. ಅಣ್ಣ 12th ಮ್ಯಾನ್ ಬನ್ನಿ. ಎರಡು ತಂಡದ 12ನೇ ಆಟಗಾರರು ವೇದಿಕೆ ಮುಂಭಾಗದಲ್ಲಿ ಬರಬೇಕಂತ ಕೇಳ್ಕೊತಾ ಇದ್ದೀವಿ. ಇಲ್ಲಿ ಸ್ವರ್ಣಮಯೂರಿ ಹುಬ್ಳಿ 12th ಮ್ಯಾನ್ ಒಬ್ರು ಕಳಿಸ್ಕೊಡಿ. ಇದೀರಾ? ಓಕೆ ಓಕೆ, ಇದಾರೆ. ಈ ಒಂದು ಟೂರ್ನಿಯ ನೇರ ಪ್ರಸಾರ ಐ ಸ್ಪೋರ್ಟ್ಸ್ ಚಾನಲ್ನಲ್ಲಿ ನೇರ ಪ್ರಸಾರ ಬರ್ತಾ ಇದೆ. ಈ ಒಂದು ಟೂರ್ನಿಯನ್ನು ವೀಕ್ಷಿಸಬಹುದು. ಯೂಟ್ಯೂಬ್ನ ಐ ಸ್ಪೋರ್ಟ್ಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈ ಒಂದು ಟೂರ್ನಿಯ ನೇರ ಪ್ರಸಾರವನ್ನು ವೀಕ್ಷಿಸಬಹುದಾಗಿದೆ. ಕ್ಯಾಮರಾಮನ್ಗಳಾಗಿ ನೂರ್, ಅಬ್ಬು, ದಾಸ್, ರಮೇಶ್, ಅದೇ ರೀತಿಯಾಗಿ ಆನ್ಲೈನ್ ಸ್ಕೋರರ್ ಆಗಿ ಅರಾಫತ್. ಈ ಐ ಸ್ಪೋರ್ಟ್ಸ್ನ ಮಾಲೀಕರು ಇಲು. ಈ ಒಂದು ಟೂರ್ನಿಯ ನೇರ ಪ್ರಸಾರವನ್ನ ಐ ಸ್ಪೋರ್ಟ್ಸ್ ಚಾನಲ್ ಅಲ್ಲಿ ವೀಕ್ಷಿಸಬಹುದಾಗಿದೆ. ಓಕೆ, ಮ್ಯಾಚ್ ಸ್ಟಾರ್ಟ್. ಆರಂಭಿಕ ಎಸೆಗಾರಿಕೆ ಭಾಗದಲ್ಲಿ ಶಿವು, ಅಲ್ಲಿ ಸ್ಟ್ರೈಕ್ ರೂಪದಲ್ಲಿ ಚೇತನ್, ನಾನ್ ಸ್ಟ್ರೈಕ್ ರೂಪದಲ್ಲಿ ಕಿಟಿ. ಎರಡನೇ ದಿನದ ಮೊದಲ ಪಂದ್ಯಾಟ ಸ್ವರ್ಣಮಯೂರಿ ಹುಬ್ಳಿ ವರ್ಸಸ್ ಮಾಸ್ಟರ್ ಚಾನ್ಸಸ್ ದಾವಣಗೆರೆ. ಅಲ್ಲಿ ಪಂದ್ಯಾಟವನ್ನು ಮುಂದುವರಿಸಬೇಕಾಗಿದೆ. ವಿವೇಕ್ ಮಾಸ್ಟರ್ಸ್ ಫ್ರೆಂಡ್ಸ್ ಗ್ರೂಪ್ ಹಾಗೂ ದಾವಣಗೆರೆ ಡ್ಯಾನ್ಸರ್ಸ್ 11 ಇವರ ಆಶ್ರಯದಲ್ಲಿ ಕರ್ನಾಟಕ ರತ್ನ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಇವರ ಸ್ಮರಣಾರ್ಥವಾಗಿ ಅಪ್ಪು ಟ್ರೋಫಿ. ಓಕೆ, ಇದೊಂದು ಎರಡು ತಂಡದವರಿಗೆ ಇದೊಂದು ಸೂಚನೆ. ಒಂದು ಆಗೋದ್ರೊಳಗಾಗಿ ಸಬ್ಸ್ಟಿಟ್ಯೂಟ್ ಫೀಲ್ಡರ್ನ ಬೇಗನೆ ಕರೆಸ್ಕೊಳ್ಬೇಕು.
ಇಲ್ಲ ಅಂದ್ರೆ ಆ ಆಟಗಾರರಿಗೆ ಬ್ಯಾಟಿಂಗ್ ಬೌಲಿಂಗ್ ಎರಡೂ ಇರುವುದಿಲ್ಲ. 1 ಓವರ್ ಆಗೋದ್ರೊಳಗಡೆ ನಿಮ್ಮ ಸಬ್ಸ್ಟಿಟ್ಯೂಟ್ ಫೀಲ್ಡರ್ನ ಒಳಗಡೆ ಕರ್ಕೊಳ್ಬೇಕು. ಮತ್ತೆ ಎರಡನೇ ಬಾರಿಗೆ ಬ್ಯಾಕ್ವರ್ಡ್ ಪಾಯಿಂಟ್ ರೂಪದಲ್ಲಿ ಸಾಗ್ತಾ ಇದೆ. ಒಂದೋಟದ ಹೆಚ್ಚುವರಿಯ ಸೇರ್ಪಡೆ ತಂಡದ ಖಾತೆ ಕೂಡ ಆರಂಭವನ್ನು ಕಂಡುಕೊಳ್ತಾ ಇದೆ. ಈ ಬಾರಿ ಎಸೆದ ಚೆಂಡು ವೈಟ್ ಬಾಲ್ ಎಂಬ ಸೂಚನೆ ಬರ್ತಾ ಇದೆ. ಔಟ್ ಸೈಡ್ ಆಫ್ಟರ್ ಮುಖಾಂತರವಾಗಿ ಕ್ರಮವಿಲ್ಲದ ಎಸೆತ. ಮತ್ತೆ ಶಿವು ಮತ್ತೊಂದು ಡಾಟ್ ಬಾಲ್ ನ ಸೇರ್ಪಡೆ. ಪೂರ್ಣಾಂತರವಾಗಿ ಬೀಳ್ತಾ ಇದೆ. ಟಾಪ್ ಹೆಡ್ ಜಾಗ್ತಾ ಇದೆ ಚೆಂಡು. ಅಲ್ಲಿ ಕೈಯಲ್ಲಿರ್ತಕ್ಕಂಥ ಕ್ಯಾಚ್ ಅನ್ನ ಕೈ ಚೆಲ್ತಿದ್ದಾರೆ. ಕಿಟಿ ಅವರಿಗೆ ಮೊದಲ ಜೀವದಾನ ಲಭಿಸ್ತಾ ಇದೆ. ಮಾಸ್ಟರ್ ಅಸ್ಗರ್ ಈ ಬಾರಿ ಕ್ಯಾಚ್ ಅನ್ನ ಕೈ ಚೆಲ್ತಿದ್ದಾರೆ. ಅಲ್ಲಿ ಕಿಟಿ ಅವರಿಗೆ ಮೊದಲ ಜೀವದಾನ ಲಭಿಸ್ತಾ ಇದೆ. ಕ್ಯಾಚ್ ಆಫ್ ದ ಮ್ಯಾಚ್ ಅಂತಾನೆ ಹೇಳ್ಬೋದು. ಕ್ಯಾಚ್ ಅನ್ನ ಕೈ ಚೆಲ್ಲಿದ್ದೀರಾ. ಕಿಟ್ಟಿ ಅವರಿಗೆ ಮೊದಲ ಜೀವದಾನ ಲಭಿಸ್ತಾ ಇದೆ ಅಸ್ಗರ್ ಅವರಿಂದ. ಕಾದ್ ನೋಡ್ಬೇಕು ಕಿಟ್ಟಿ ಅದ್ಯಾವ ರೀತಿ ಬ್ಯಾಟಿಂಗ್ ಪ್ರದರ್ಶನ ತೋರ್ಪಡಿಸ್ತಾರೆ ಅಂತ ಕಾದ್ ನೋಡ್ಬೇಕಾಗಿದೆ. ಮತ್ತೆ ಶಿವು 5ನೇ ಚೆಂಡಿಗಾಗಿ ಶಾರ್ಟ್ ಆಗಿ ಬಿದ್ದಂತ ಚೆಂಡು ನೆಟ್ಟ ನೇರ ಹೊಡೆತ ಲಾಂಗ್ ಆಫ್ ರೂಪದಲ್ಲಿ ಸಾಕ್ತಾ ಇದೆ. ಕೇವಲ 1 ಓಟ. ತಂಡದ ಮೊತ್ತ 4. ಆನ್ಲೈನ್ ಸ್ಕೋರರ್ ಆಗಿ ಅರಾಫಾತ್, ಆಫ್ಲೈನ್ ಸ್ಕೋರರ್ ಆಗಿ ವಿಶಾಲ್. ಮೊದಲ ಓವರ್ನ ಅಂತಿಮ ಚೆಂಡಿಗಾಗಿ ಮತ್ತೆ ಶಿವು. ತಂಡದ ಮೊತ್ತ 4ಕ್ಕೆ ಸ್ಥಗಿತವಾಗ್ತಾ ಇದೆ. ಈ ಬಾರಿ ಡೀಪ್ ಆನ್ಲೈನ್ ಭಾಗದಲ್ಲಿ ಬೇರಿಸರ ಹೊಡೆತ ಕಿಟಿ ದಾಳಿನ ಮುಖಾಂತರವಾಗಿ ಅಂತಿಮವಾಗಿ 2 ವಿಕೆಟ್ಗಳ ಸೇರ್ಪಡೆ ಆಗ್ತಾ ಇದೆ. ಅಲ್ಲಿ ಓವರ್ ಕೂಡ ಮುಕ್ತಾಯವಾಗ್ತಾ ಇದೆ. ಮೊದಲ ಓವರ್ ಮುಕ್ತಾಯದ ಬಳಿಕ ತಂಡದ ಒಟ್ಟು ಮೊತ್ತ 6ಕ್ಕೆ ನೋ ಲಾಸ್. 6 ಫಾರ್ ನೋ ಲಾಸ್. ಅಲ್ಲಿ ಕೊಂಚ ಕ್ಷೇತ್ರ ರಕ್ಷಣೆಯಲ್ಲಿ ಬದಲಾವಣೆ ಆಗ್ತಾ ಇದೆ. ಪದೇ ಪದೇ ಸಮಾಲೋಚನೆ ಮಾಡಬೇಡಿ. ಸಮಯದ ಅಭಾವವಿದೆ. ಹಿಂದೆ ಟೂರ್ನಿ ಮುಗಿಸಬೇಕಾಗಿದೆ. ಆದ ಕಾರಣ ಪಂದ್ಯಗಳನ್ನ ಬೇಗ ನಡೆಸಬೇಕಾಗಿದೆ. ಆಟಗಾರರು ಸಹಕರಿಸಬೇಕು. ಐದು ಓವರ್ಗಳ ಪಂದ್ಯಾಟ ನಡೀತಾ ಇದೆ. 2 ಓವರ್ಗಳ ಪವರ್ ಪ್ಲೇ ಕೂಡ ಜಾರಿಯಲ್ಲಿರ್ತದೆ.
ಬಂದಿದ್ದಾರೆ. ಎರಡನೇ ಓವರ್ಗಾಗಿ ಹೊಸ ಬೌಲರ್ ಕಿರಣ್ ಅವ್ರನ್ನ ಪರಿಚಯಿಸ್ತಾ ಇದೆ ಮಾಸ್ಟರ್ ಡ್ಯಾನ್ಸರ್ಸ್ ದಾವಣಗೆರೆ ತಂಡ. ತಂಡದ ಒಟ್ಟು ಮೊತ್ತ 6. ಮೊದಲ ಓವರ್ ಮುಕ್ತಾಯದ ಬಳಿಕ ಯಾವುದೇ ಉದ್ದರಿಯನ್ನು ಕಳೆದುಕೊಳ್ತಾ ಇಲ್ಲ ಸ್ವರ್ಣ ಮಯೂರಿ ತಂಡ. ಅಲ್ಲಿ ಬೌಂಡ್ರಿ ಲೈನ್ ಇರ್ತಕ್ಕಂಥ ಆಟಗಾರರು ನೀವು ಅಲ್ಲೇ ಒಳಗಡೆ ಕೂತ್ಕೊಂಡ್ಬಿಡಿ. ವೈಟ್ ಬಾಲ್ ಎಂಬ ಸೂಚನೆ. ಮತ್ತೆ ವೈಟ್ ಬಾಲ್ ಸೂಚನೆ. ಅತಿಕ್ರಮ ಓಟಗಳ ಸಂಖ್ಯೆ ಕೂಡ ಹೆಚ್ಚಾಗ್ತಾ ಇದೆ. ತಂಡದ ಮೊತ್ತ 8 ಓಟವನ್ನು ದಾಖಲಿಸ್ತಾ ಇದೆ. ಮತ್ತೆ ಕಿರಣ್ ಎರಡನೇ ಓವರ್ನ ಮೊದಲನೇ ಚೆಂಡಿಗಾಗಿ ತಟ್ಟಿಮುಟ್ಟಿ ಆಡುವಂತ ಪ್ರಯತ್ನ. ರಕ್ಷಣಾತ್ಮಕ ಬ್ಯಾಟ್ ಬೀಸ್ತಿದ್ದಾರೆ. ಯಾವುದೇ ಓಟಗಳಿಗೆ ಅವಕಾಶ ಮಾಡಿಕೊಡ್ತಾ ಇಲ್ಲ. ಅಪ್ ಟ್ರೋಫಿಗಾಗಿ ಪಂದ್ಯಾಟ ಸಾಗ್ತಾ ಇದೆ. ಅಲ್ಲಿ ಆಟಗಾರರು ಸಹಕರಿಸಬೇಕು. ನಿರ್ಣಾಯಕರು ಅದ್ಯಾವ ತೀರ್ಮಾನ ನೀಡ್ತಾರೋ ಅಂತಿಮ ತೀರ್ಮಾನ ಆಗಿರ್ತದೆ. ಮಾಚ ಓಟ್ಗಳಿಗೆ ಅವಕಾಶ ಮಾಡಿಕೊಡ್ತಾ ಇಲ್ಲ. ಉತ್ತಮವಾದ ಕ್ಷೇತ್ರ ರಕ್ಷಣೆ ಕಂಡು ಬರ್ತಾ ಇದೆ. ಇವತ್ತು ಟೂರ್ನಿಯಲ್ಲಿ LBW ಇರುವುದಿಲ್ಲ, ಲೆಗ್ ಬೈಸ್ ಇರ್ತದೆ. 5 ಓವರ್ಗಳ ಪಂದ್ಯಾಟವಾದ್ದರಿಂದ 2 ಓವರ್ಗಳ ಪವರ್ ಪ್ಲೇ ಇರ್ತದೆ. ಒಬ್ಬ ಬೌಲರ್ಗೆ 2 ಓವರ್ ಮಾತ್ರ ಸೀಮಿತ. ಪೂರ್ಣಾಂತರವಾಗಿ ಬೀಳ್ತಾ ಇದೆ ಚೆಂಡು. ನೆಟ್ ಹೊಡೆತ ಲಾಂಗ್ ಆಫ್ ರೂಪದಲ್ಲಿ ಸಾಕ್ತಾ ಇದೆ. ಬಾರಿ ಕೇವಲ ಒಂಟಿ ಓಟ. ಅದೇ ಫಸ್ಟ್ ಅದೇ ಬರೋದು. ನಾವಲ್ಲೇ ಅವಾಗಿಂದಾನೆ ಸಬ್ಸ್ಕ್ರೈಬ್ ಆಗಬೇಕು. 3 ವರ್ಷ ಆತಲ್ಲ. ಏನಿಲ್ಲ, ನಾಳೆ ಮಾತಾಡೋಣ ಅಂತ. ಇವರೇ ಒಂದು 3 ಟೂರ್ನಮೆಂಟ್ ಬರ್ತಾರೆ ದಾವಣಗೆರೆಗೆ. ರಿವರ್ಸ್ ಶಾಟ್ ದಾಖಲಿಸುವಂತ ಪ್ರಯತ್ನ. ಅಲ್ಲಿ ಡಾಟ್ ಬಾಲ್ ನ ಸೇರ್ಪಡೆ ಆಗ್ತಾ ಇದೆ. ಮಧ್ಯ ಬೆರೆಸಿದ ಹೊಡೆತ ಗಾಳಿಯಲ್ಲಿ ಕ್ಷಣ ಕಾಲ ತೇಲ್ತಾ ಇದೆ. ಕೆದಡುವ ಸಾಧ್ಯತೆ. ತನ್ಮೂಲಕ ಉತ್ತಮ ಕ್ಯಾಚ್ ಅನ್ನು ಪಡ್ಕೊಳ್ತಿದ್ದಾರೆ. ಅಲ್ಲಿ ಕಿಟಿ ಉದ್ದರಿನೆಲ್ಲ ಕುರುಳ್ತಾ ಇದೆ. ಮೊದಲ ಉದ್ದರಿಯನ್ನು ಕಳೆದುಕೊಳ್ತಾ ಇದೆ ಸ್ವರ್ಣ ಮಯೂರಿ ಹುಬ್ಳಿ ತಂಡ. ಅಲ್ಲಿ ಮೊದಲ ಯಶಸ್ಸನ್ನ ಕಿರಣ್ ಪಡ್ಕೊಳ್ತಿದ್ದಾನೆ. ತಂಡದ ಮೊತ್ತ 9ಕ್ಕೆ ಪ್ರಮುಖ ಒಂದು ಉದ್ದರಿಯನ್ನು ಕಳೆದುಕೊಳ್ತಾ ಇದೆ. ಅಲ್ಲಿ ಕಿಟಿ ಅವರ ಸ್ಥಾನ ತುಂಬಲು ಮತ್ತೊಬ್ಬ ಹೊಸ ದಾಂಡಿಗ ಕೃಷ್ಣ. ಮಹಾಭಾರತದ ಸಾರಥಿ ಆದ್ರೆ ಇಲ್ಲಿ ಸ್ವರ್ಣ ಮಯೂರಿ ತಂಡದ ಮತ್ತೋರ್ವ ದಾಂಡಿಗ ಕೃಷ್ಣ ಅಂಕಣದ ಭಾಗದಲ್ಲಿ ಸಾಕ್ತಿದ್ದಾರೆ. ಎರಡನೇವ್ರನ್ನ ಅಂತಿಮ ಚೆಂಡಿಗಾಗಿ ಮತ್ತೆ ಕಿರಣ್ ಕೃಷ್ಣ ಅವರ ಮೇಲೆ.
ಈ ಬಾರಿ ವೈಟ್ ಬಾಲ್ ಎಂಬ ಸೂಚನೆ ಮಾಡ್ತಾ ಇದೆ. ಮತ್ತೆ ಅತಿಕ್ರಮ ಓಟುಗಳು ಅಂಕಿಅಂಶ ಪಟ್ಟಿಯಲ್ಲಿ ದಾಖಲಾತಿಯನ್ನು ಕಂಡುಕೊಳ್ತಾ ಇದೆ. ತಂಡದ ಮೊತ್ತ 10-1, 10 ಫಾರ್ ಲಾಸ್ ಆಫ್ 1. ಈ ಬಾರಿ ಬೀಸುವಂತ ಪ್ರಯತ್ನ ನಡೆಸಿದ್ರು. ಪ್ಯಾಡ್ ಮೇಲೆ ಬಂದ್ಕೊಳ್ತಾ ಇದೆ. ಓವರ್ ಕೂಡ ಮುಕ್ತವನ್ನು ಕಂಡುಕೊಳ್ತಾ ಇದೆ. 2 ಓವರ್ಗಳ ಮುಕ್ತಾಯದ ಬಳಿಕ ತಂಡದ ಒಟ್ಟು ಮೊತ್ತ 10. 1 ಉದ್ದರಿಯನ್ನು ಕಳೆದುಕೊಳ್ತಾ ಇದೆ ಸ್ವರ್ಣಮಯೂರಿ ಹುಬ್ಳಿ ತಂಡ. ಅಣ್ಣ ಪ್ರತಿ ಓವರ್ಗೂ ಸಮಾಲೋಚನೆ ಮಾಡಬೇಡಿ, ನಮಗೆ ಟೈಮ್ ಇಲ್ಲ. ಬೇಗನೆ ಫೀಲ್ಡಿಂಗ್ ಸೆಟ್ ಮಾಡ್ಕೊಳ್ಳಿ. ಪದೇ ಪದೇ ಸಮಾಲೋಚನೆ ಮಾಡಬೇಡಿ. ಒಂದು ಇನ್ನಿಂಗ್ಸ್ 20 ನಿಮಿಷದೊಳಗೆ ಮುಗಿಬೇಕು. ಟೈಮರ್ ಆನ್ ಆಗಿದೆ. ಒಂದು ಇನ್ನಿಂಗ್ಸ್ 20 ನಿಮಿಷದಲ್ಲಿ ಮುಗಿಬೇಕು. ಆ ಟೈಮರ್ ಮುಗಿಯ ಕಾಲಾವಕಾಶ ಮುಗಿದ್ರೆ ಮತ್ತೆ ರನ್ ಏರ್ಪೇರ್ ಆಗ್ತದೆ ನೋಡಿ, ಪೆನಾಲ್ಟಿ ಆಗ್ತದೆ. 20 ನಿಮಿಷಗಳ ಕಾಲಾವಕಾಶ. ಒಂದು ಇನ್ನಿಂಗ್ಸ್ಗೆ 5 ಓವರ್ 20 ನಿಮಿಷಗಳಲ್ಲಿ ಮುಗಿಬೇಕು. ಈಗಾಗಲೇ 10 ನಿಮಿಷಗಳ ಕಾಲಾವಕಾಶ ಮುಗಿದಿದೆ. ಅಲ್ಲಿ 3ನೇ ಓವರ್ನ ಎಸ್ಗಾರಿಕೆ ಭಾಗದಲ್ಲಿ ಪ್ರಶಾಂತ್. ಸತ ತಂಡದ ಮೊತ್ತ 11ಕ್ಕೆ ಏರ್ತಾ ಇದೆ. ಬೆರೆಸಿದ ಹೊಡೆತ ಡೀಪ್ ಎಕ್ಸ್ಟ್ರಾ ಮಿಡ್ ರೂಪದಲ್ಲಿ ಸಾಗ್ತಾ ಇದೆ. ತನ್ಮೂಲಕ ಸೀಮಾರೇಖೆ ಹೊರಭಾಗವನ್ನು ಕ್ರಮಿಸಿದ 1 ಬೌನ್ಸ್ ಬೌಂಡ್ರಿ. 4 ಓಟಗಳ ಸೇರ್ಪಡೆಯಾಗ್ತಾ ಇದೆ. ಈ 4 ಓಟದ ಮುಖಾಂತರವಾಗಿ ತಂಡದ ಒಟ್ಟು ಮೊತ್ತ 15 ಓಟವನ್ನು ದಾಖಲಿಸ್ತಾ ಇದೆ. 3ನೇ ಓವರ್ ಚಾಲ್ತಿಯಲ್ಲಿರುವಂತೆ ಮತ್ತೆ ಬೆರೆಸಿದ ಹೊಡೆತ ಡೀಪ್ ಮಿಡ್ ವಿಕೆಟ್ ರೂಪದಲ್ಲಿ ಬಾರಿ ಸುಲಭದ ಕ್ಯಾಚ್ ಅನ್ನು ಪಡ್ಕೊಂಡ್ರು. ಅಲ್ಲಿದ್ದಂತ ಕ್ಷೇತ್ರ ರಕ್ಷಕ ಅಲ್ಲಿ ಚೇತನ್ ಆಟ ಮುಕ್ತಾವನ್ನು ಕಂಡುಕೊಳ್ತಾ ಇದ್ದ. ಚೇತನ್ ಬ್ಯಾಕ್ ಟು ಪೆವಿಲಿಯನ್. ಅಲ್ಲಿ ಮತ್ತೊಂದು ಯಶಸ್ಸನ್ನ ಪ್ರಶಾಂತ್ ಪಡ್ಕೊಳ್ತಿದ್ದಾರೆ ಈ ಬಾರಿ. ಮಿಥುನ್ ಓಕೆ. ಮತ್ತೊಂದು ಹೊಸ ದಂಡಿಗ ಮಿಥುನ್ ಅಂಕಣದ ಒಳಭಾಗದಲ್ಲಿ. ಮತ್ತೆ ಪ್ರಶಾಂತ್ 3ನೇ ಚೆಂಡಿಗಾಗಿ ವೈಡ್ ಬಾಲ್ ಎಂಬ ಸೂಚನೆ. ಅತಿಕ್ರಮ ಓಟುಗಳು ಮತ್ತೆ ಹೆಚ್ಚಾಗ್ತಾ ಇದೆ. ತಂಡದ ಮೊತ್ತ 16ಕ್ಕೆ 2. ಮತ್ತೆ ಬೆರೆಸಿನ ಹೊಡೆತ ಡೀಪ್ ಎಕ್ಸ್ಟ್ರಾ ಮಿಡ್ ವಿಕೆಟ್ ರೂಪದಲ್ಲಿ ಸಾಕ್ತಾ ಇದೆ. ಬೌಂಡ್ರಿಯನ್ನು ಅಡ್ಡಾಯಿಸುವಂತ ಪ್ರಯತ್ನ. ಕೇವಲ 1 ಓಟವನ್ನು ಮಾತ್ರ ಬಿಟ್ಕೊಡ್ತಿದ್ದಾರೆ. ಉತ್ತಮವಾದ ಒಂದು ಕ್ಷೇತ್ರ ರಕ್ಷಣೆ ಡೀಪ್ ಎಕ್ಸ್ಟ್ರಾ ಮಿಡ್ ವಿಕೆಟ್ ರೂಪದಲ್ಲಿ ಇರ್ತಕ್ಕಂಥ ಕ್ಷೇತ್ರ ರಕ್ಷಕ ನಡೆಸಿಕೊಡ್ತಿದ್ದಾರೆ.
ಮತ್ತು ಪ್ರಶಾಂತ್ ತಟ್ಟಿಪುಟ್ಟಿ ದೊಡ್ಡ ದಾಖಲಿಸಿಕೊಳ್ತಿದ್ದಾರೆ. ಕೃಷ್ಣ ತಂಡದ ಮೊತ್ತ 18. ಲಾಸ್ಟ್ 2 ಬಾಲ್ ರಿಮೈನಿಂಗ್. ಈ ಬಾರಿ ಮತ್ತೆ ವೈಟ್ ಬಾಲ್. ಔಟ್ಸೈಡ್ ದ ಆಫ್ ಸ್ಟಂಪ್ ಮುಖಾಂತರವಾಗಿ ಕ್ರಮವಿಲ್ಲದ ಎಸೆತ. ಈ ಬಾರಿ ಪ್ರಶಾಂತ್ ಎಸೆದ ಚೆಂಡು ಕ್ಲೀನ್ ಬಾಲ್ ಮುಖಾಂತರವಾಗಿ ಮಿಥುನ್ ಉದ್ದರಿಯನ್ನು ಕಬಳಿಸಿಕೊಳ್ತಿದ್ದಾರೆ. ಅಲ್ಲಿ ಮತ್ತೊಂದು ಉದ್ದರಿ ನಷ್ಟವಾಗ್ತಾ ಇದೆ ಸ್ವರ್ಣಮಯೂರಿ ಹುಬ್ಳಿ ತಂಡದ್ದು. ಅಲ್ಲಿ ಮತ್ತೊಂದು ಯಶಸ್ಸನ್ನ ಪ್ರಶಾಂತ್ ಪಡ್ಕೊಳ್ತಿದ್ದಾರೆ. ಕ್ಲೀನ್ ಬೋಲ್ಡ್ ಮುಖಾಂತರವಾಗಿ ಮಿಥುನ್ ಪಂದ್ಯಾಟ ವೀಕ್ಷಣೆಗಾಗಿ ಪ್ರಯತ್ನ ಸಾಕ್ತಿದ್ದಾರೆ. ಮಿಥುನ್ ಅವರ ಸ್ಥಾನ ತುಂಬಲು ಮತ್ತೊಂದು ಹೊಸ ದಾಂಡಿಗನ ಎಂಟ್ರಿ ಆಗ್ತಾ ಇದೆ ಅಂಕಣದ ಒಳಭಾಗದಲ್ಲಿ. ಬಾಲು ಮೂರನೇ ಅಂತಿಮ ಚೆಂಡು ಕೂಡ ಬಾಕಿ ಉಳಿತಾ ಇದೆ. ಮಧ್ಯ ಬಿರುಸಿನ ಹೊಡೆತ ಕವರ್ಸ್ ರೂಪದಲ್ಲಿ ಸಾಕ್ತಾ ಇದೆ. ಅಂತಿಮವಾಗಿ 2 ಓಟಗಳ ಸೇರ್ಪಡೆ. ಓವರ್ ಕೂಡ ಮುಕ್ತಾಯ ಕಂಡುಕೊಳ್ತಾ. ಎಂತ ಶಾರ್ಟ್ ರನ್? ಓಕೆ, ಶಾರ್ಟ್ ರನ್. ನಿರ್ಣಾಯಕರು ಶಾರ್ಟ್ ರನ್ ಎಂಬ ತೀರ್ಮಾನ ನೀಡಿದ್ದಾರೆ. ತಂಡಕ್ಕೆ 1 ರನ್ನಿನ ಸೇರ್ಪಡೆ ಆಗ್ತಾ ಇದೆ. ನಿರ್ಣಾಯಕರ ತೀರ್ಮಾನವೇ ಅಂತಿಮ ತೀರ್ಮಾನ ಆಗಿರ್ತದೆ. ಆಟಗಾರರು ಸಹಕರಿಸಬೇಕು. ತಂಡಕ್ಕೆ 1 ರನ್ ಸೇರ್ಪಡೆ ಆದರೆ ತಂಡದ ಒಟ್ಟು ಮೊತ್ತ 3 ಓವರ್ಗಳ ಮುಕ್ತಾಯಕ್ಕೆ 23 ಉದ್ದರಿಯನ್ನು ಕಳೆದುಕೊಂಡು ಬೆಳಗಾರ ಮುಂದುವರಿಸ್ತಾ ಇದೆ. ಕೃಷ್ಣ ಅವರೇ, ಇದಕ್ಕೆಲ್ಲ ರಿವ್ಯೂ ಬರಲ್ಲ. ವಿಕೆಟ್ ವೈಡ್ ಬಾಲಿಗೆಲ್ಲ ಕೊಡ್ಬೋದು ಸರ್. ಇದಕ್ಕೆ ರಿವ್ಯೂ ಬರೋದಿಲ್ಲ. ಸರ್ ಇಲ್ಲ, ಅವ್ರು ಸುಮ್ಮನೆ ಹೇಳ್ತಾರ ಅಂಪೇರ್. ಸರ್ ರಿವ್ಯೂ ಒಂದಿರುತ್ತೆ, ಅದು ವಿಕೆಟು ಅದಕ್ಕೆ ವೈಡ್ ಅಂತವ್ ಕೇಳಿ, ನೋ ಬಾಲ್ ಚೆಕ್ ಅದಕ್ಕೆ ಕೇಳಿ. ಇದು ರನ್ನಿಂಗಿಗೆಲ್ಲ ಇದು ಕೇಳಿದ್ರೆ ಅದೇನು ಗೊತ್ತಾ, ಬಾಲ್ ಥ್ರೂ ನೋಡ್ತಿರ್ತಾರೆ. ಸರ್ ನಿಮ್ಮ ಬಾಲ್ ಅಲ್ಲಿರ್ತಲ್ಲ, ಕ್ಯಾಮ್ರಾ 3 ಕ್ಯಾಮ್ರಾ ಆ ಕಡೆ ಇರ್ತವೆ, ಅಲ್ಲಿ ನೋಡ್ತಾನೆ ಇರಲ್ಲ ವಿಕೆಟ್ ಹತ್ರ, ಹಂಗಾಗಿ ಹೇಳ್ತಿರೋದು. ಇಲ್ಲೊಂದು ಸೂಚನೆ ಇರ್ತದೆ, ರನ್ಔಟ್ಗೆ ಸ್ಟಂಪ್ ಔಟ್ಗೆ ಮಾತ್ರ ರಿವ್ಯೂ ಕೇಳಿ, ಬೇರೆ ಅದಕ್ಕೂ ರಿವ್ಯೂ ಮಾತ್ರ ಇರುವುದಿಲ್ಲ, ಆಸ್ಪದ ಇರುವುದಿಲ್ಲ. ಇದೊಂದು ಟೂರ್ನಿಯ ಸೂಚನೆ ಆಗಿರ್ತದೆ. ಬೌಂಡ್ರಿ ಲೈನ್ 6, ರನ್ಔಟ್, ಸ್ಟಂಪ್ ಔಟ್, ಈ ತರಹದ ರಿವ್ಯೂಗಳು ಇರ್ತವೆ. ಮತ್ತೆ ಶಿವು 4ನೇ ಓವರ್ಗಾಗಿ ಒಳ ತಿರುವನ್ನು ಪಡ್ಕೊಳ್ತಾ ಇದೆ. ಓಟ್ಗಳಿಗೆ ಅವಕಾಶ ಮಾಡಿಕೊಡ್ತಾ ಇಲ್ಲ. ತಂಡದ ಮೊತ್ತ 21. ಬಿರುಸಿನ ಹೊಡೆತ ಕವರ್ಸ್ ರೂಪದಲ್ಲಿ ಸಾಕ್ತಾ ಇದೆ. ಬರೀ ಬೌಂಡ್ರಿ ಹೋಗುವ ಸಾಧ್ಯತೆ. ತನ್ಮೂಲಕ
ಬಾಲು ದಾಂಡಿನ ಮುಖಾಂತರವಾಗಿ 4 ಓಟಗಳ ಸೇರ್ಪಡೆ ಆಗ್ತಾ ಇದೆ. ಬೌಂಡ್ರಿ. ಈ 4 ಓಟದ ಮುಖಾಂತರವಾಗಿ ತಂಡದ ಒಟ್ಟು ಮೊತ್ತ 25 ಓಟವನ್ನು ದಾಖಲಿಸ್ತಾ ಇದೆ. 25 ಫಾರ್ 3. 5ಕ್ಕೆ 3. ಮತ್ತೆ ಬೆರೆಸಿನ ಹೊಡೆತ ಡೀಪ್ ಎಕ್ಸ್ಟ್ರಾ ಕವರ್ ರೂಪದಲ್ಲಿ ಸಾಗ್ತಾ ಇದೆ. ಕೇವಲ 1 ಓಟವನ್ನು ಮಾತ್ರ ದಾಖಲಿಸಿಕೊಳ್ತಿದ್ದಾರೆ. ತನ್ಮಧ್ಯ ಬೀಸುವಂತ ಪ್ರಯತ್ನ. ಕೃಷ್ಣ ಈ ಬಾರಿ ಕ್ಲೀನ್ ಬೌಲ್ ಆಗ್ತಿದ್ದಾರೆ. ಅಲ್ಲಿ ಶಿವು ಮತ್ತೊಂದು ಯಶಸ್ಸನ್ನು ಪಡ್ಕೊಳ್ತಿದ್ದಾನೆ. ಬಾರಿ ಶಿವ್ ಕೃಷ್ಣ ಬ್ಯಾಕ್ ಟು ಪೆವಿಲಿಯನ್. ಅಲ್ಲಿ ಕೃಷ್ಣ ಅವರ ಸ್ಥಾನ ತುಂಬಲು ಮತ್ತೋರು ಹೊಸ ದಾಂಡಿಗ ಪ್ರಹ್ಲಾದ್ ಅಂಕಣದ ಭಾಗದಲ್ಲಿ ಸಾಕ್ತಿದ್ದಾರೆ. ಉತ್ತಮವಾದ ಬೌಲಿಂಗ್ ದಾಳಿಯನ್ನು ತೋರ್ಪಡಿಸಿದ್ದಾರೆ ಮಾಸ್ಟರ್ ಡ್ಯಾನ್ಸರ್ಸ್ ದಾವಣಗೆರೆ ತಂಡ. ಕೊಳ್ತಿದ್ದಾರೆ. ತಂಡದ ಮೊತ್ತ 26 ಓಟವನ್ನು ಓವರ್ ಚಾಲ್ತಿಯಲ್ಲಿರುವಂತೆ ಮತ್ತೆ ಶಿವು 5ನೇ ಚೆಂಡಿಗಾಗಿ ಮತ್ತೆ ಶಾರ್ಟ್ ಆಗಿ ಬಿದ್ದಂತ ಚೆಂಡು ಡೀಪ್ ಲಾಂಗ್ ಆನ್ ಭಾಗದಲ್ಲಿ ಈ ಬಾರಿ ಮತ್ತೊಂದು ಉದ್ದರಿಯನ್ನ ಕಬಳಿಸಿಕೊಳ್ತಿದ್ದಾರೆ. ಲಾಂಗ್ ಆನ್ ರೂಪದಲ್ಲಿ ಸುಲಭದ ಕ್ಯಾಚ್ ಅನ್ನು ಪಡ್ಕೊಂಡ್ರು. ಅದು ಬ್ಯಾಕ್ ಟು ಬ್ಯಾಕ್ 2 ಎಸೆತಗಳ ಮುಂದೆ 2 ಉದ್ದರಿಗಳನ್ನು ಕಬಳಿಸಿಕೊಳ್ತಿದ್ದಾರೆ ಶಿವು. ಅಲ್ಲಿ ಪ್ರಹ್ಲಾದ್ ಕ್ಯಾಚ್ ಔಟ್ ಆಗಿ ಪಂದ್ಯಾಟ ವೀಕ್ಷಣೆಗಾಗಿ ಪರಿಣತ ಸಾಕ್ತಿದ್ದಾರೆ. ಅವರ ಸ್ಥಾನ ತುಂಬಲು ಮತ್ತೊರು ಹೊಸ ದಾಂಡಿಗರ ಎಂಟ್ರಿ ಆಗ್ತಾ ಇದೆ. ಅನಿಲ್ ಅಂಕಣದೊಳ ಪ್ರವೇಶವನ್ನು ಕಂಡುಕೊಳ್ತಿದ್ದಾರೆ. ಅಲ್ಲಿ ಹ್ಯಾಟ್ರಿಕ್ ಚಾನ್ಸ್ ಕಾದೊಡ್ಬೇಕಾಗಿದೆ. ಹ್ಯಾಟ್ರಿಕ್ ಚಾನ್ಸ್. ಈ ಬಾರಿ ಡೀಪ್ ಸ್ಕಾರ್ ಲೆಗ್ ಭಾಗದಲ್ಲಿ ಸಾಕ್ತಾ ಇದೆ. ಒಂದೋಟ 2 ಓಟಗಳು ಕೂಡ ಸಂಪೂರ್ಣಗೊಳಿಸಾದ ಉತ್ತಮ ರನ್ನಿಂಗ್ ಬಿಡುವಿಂದ ವಿಕೆಟ್ ಇಬ್ಬರು ದಾಂಡಿಗರ ನಡುವೆ ಅಂತಿಮವಾಗಿ 2 ಓಟಗಳ ಸೇರ್ಪಡೆ ಆಗ್ತಾ ಇದೆ. ಅಲ್ಲಿ ಮುಕ್ತವನ್ನು ಕನ್ಕ 4 ಓವರ್ಗಳ ಮುಕ್ತಾಯದ ಬಳಿಕ ತಂಡದ ಒಟ್ಟು ಮೊತ್ತ 28 ಓಟವನ್ನು ದಾಖಲಿಸ್ತಾ ಇದೆ. ಪ್ರಮುಖ 5 ಉದ್ದರಿಗಳ ಪತನವಾಗ್ತಾ ಇದೆ. 28 ಫಾರ್ 5. 4 overs gone. ಅಲ್ಲಿ ಅಂತಿಮ ಓವರ್ಗಾಗಿ ಯೇಸು ಪಂದ್ಯ ಬೇಗನೆ ಮುಂದುವರಿಸಬೇಕಾಗಿದೆ. 20 ನಿಮಿಷಗಳ ಕಾಲಾವಕಾಶ ಮುಕ್ತಾಯಗೊಂಡಿದೆ. ನಟನರ ಹೊಡೆತ ತನ್ಮೂಲಕ ಉತ್ತಮ ಕ್ಯಾಚ್ ಅನ್ನು ಪಡ್ಕೊಳ್ತಿದ್ದಾರೆ. ಅಲ್ಲಿ ಕ್ಷೇತ್ರ ರಕ್ಷಕ ಲಾಂಗ ರೂಪದಲ್ಲಿ ತಕ್ಕಂತ ಕ್ಷೇತ್ರ ರಕ್ಷಕ ಅಲ್ಲಿ ಮತ್ತೊಂದು ಉದ್ದರಿ ನಷ್ಟವಾಗ್ತಾ ಇದೆ. ಏಸು ಎಸೆದಂತ ಮೊದಲನೇ ಚೆಂಡಿನಲ್ಲೇ ಕೂಡ ಉದ್ದರಿಯನ್ನು ಕಬಳಿಸಿಕೊಳ್ತಿದ್ದಾರೆ. ಬಾಲು ಕ್ಯಾಚ್ ಔಟ್ ಆಗಿ ಪಂದ್ಯಾಟ ವೀಕ್ಷಣೆಗಾಗಿ ಪೆನಲ್ಟಿ ಸಾಕ್ತಿದ್ದಾರೆ. ಬಾಲುವರ ಸ್ಥಾನ ತುಂಬಲು ಮತ್ತೋರು ಹೊಸ ದಾಂಡಿಗ
ಬ್ಯಾಟ್ಸ್ಮನ್ ನೇಮ್ ತಿಳಿಸಿ. ಕಿರಣ್. ಓಕೆ. ತನ್ಮಧ್ಯೆ ಮತ್ತೆ ಫುಲ್ ಟಾಸ್ ಆಗಿ ಬಂದಂತ ಚೆಂಡು ಲಾಂಗ್ ಆನ್ ವಿಭಾಗದಲ್ಲಿ ಮತ್ತೊಂದು ಸುಲಭದ ಕ್ಯಾಚ್ ಅನ್ನು ಪಡ್ಕೊಂಡಿದ್ದಾರೆ. ಅಲ್ಲಿ ಎರಡು ಎಸೆತಗಳ ಮುಂದೆ ಎರಡು ಉದ್ದರಿಗಳ ಪತನವಾಗ್ತಾ ಇದೆ. ಒಂದು ದಾರಿಗೆ ಸುಂಕವಿಲ್ಲದಂತೆ ಕಿರಣ್ ಈ ಬಾರಿ ಆರಂಭಿಕ ಎಸ್ದಲ್ಲ ಬಿಗ್ ಶಾಟ್ ಮಾಡುವಂತ ಪ್ರಯತ್ನ ನಡೆಸಿದ್ರು. ತನ್ಮೂಲಕ ಲಾಂಗ್ ಆನ್ ವಿಭಾಗದಲ್ಲಿ ಕ್ಯಾಚ್ ಅನ್ನು ಇಟ್ಟು ಪೇಲದ ಸಾಕ್ತಿದ್ದಾರೆ ಪಂದ್ಯಾಟ ವೀಕ್ಷಣೆಗಾಗಿ. ಅಲ್ಲಿ ಯೇಸು ಎರಡು ಎಸೆತಗಳ ಮುಂದೆ ಎರಡು ಉದ್ದರಿಗಳನ್ನು ಕಬಳಿಸಿಕೊಳ್ತಿದ್ದಾರೆ. ಅಲ್ಲಿ ಯೇಸು ಹ್ಯಾಟ್ರಿಕ್ ಚಾನ್ಸ್. ತಂಡದ ಮೊತ್ತ 29. ಮತ್ತೆ ಬೀಸುವಂತ ಪ್ರಯತ್ನ ಈ ಬಾರಿ ಒಂದು ಓಟ ಪೂರ್ಣಗೊಳ್ತಾ ಇದೆ. ಎರಡನೇ ಓಟಕ್ಕೆ ಯತ್ನ ಈ ಬಾರಿ ಕಾದು ನೋಡಬೇಕಾಗಿದೆ. ನಕಾರಾತ್ಮಕ ಉತ್ತರ ಕಂಡು ಬರ್ತಾ ಇದೆ. ಉತ್ತಮವಾಗಿ ರನ್ ಎರಡು ಓಟಗಳನ್ನು ಪೂರೈಕೆ ಮಾಡಿಕೊಳ್ತಿದ್ದಾರೆ. ರನ್ಔಟ್ಗಾಗಿ ಬಲವಾದ ಮನವಿ ಕೂಡ ಮಾಡಿದ್ರು. ಅಲ್ಲಿ ನಕಾರ ಇದೆ. ತಂಡದ ಮೊತ್ತ ಈ ಎರಡು ಓಟದ ಮುಖಾಂತರವಾಗಿ 31ಕ್ಕೆ ಸಾಕ್ತಾ ಇದೆ. ಅಂತಿಮ 3 ಚೆಂಡುಗಳು ಮಾತ್ರವಾಗಿ ಉಳಿತಾ ಇದೆ ಆರಂಭಿಕ ಇನ್ನಿಂಗ್ಸ್ ನಲ್ಲಿ. ವೈಡ್ ಬಾಲ್. ಮುಂದಿನ ಪಂದ್ಯ RDX ದಾವಣಗೆರೆ ವರ್ಸಸ್ ತುಮಕೂರು ಮಾಸ್ಟರ್ ಬ್ಲಾಸ್ಟರ್. ಎರಡು ತರದ ನಾಯಕರು ಟಾಸ್ಗಾಗಿ ವೇದಿಕೆ ಮೇಲೆ ಬರಬೇಕಾಗಿದೆ. ಈ ಬಾರಿ ಮತ್ತೆ ವೈಡ್ ಬಾಲ್ ಸೂಚನೆ. ಆರಂಭಿಕ ಎಸೆತಗಳಲ್ಲಿ ಉದ್ದರಿಗಳನ್ನ ಕಬಳಿಸಿಕೊಂಡಂತ ಯೇಸು ಈಗ ಲಯವನ್ನ ಕಳ್ಕೊಳ್ತಿದ್ದಾರೆ. ಲೈನ್ ಅಂಡ್ ಲೆಂತ್ ಮರಿತಿದ್ದಾರೆ. ಅತಿಕ್ರಮ ಓಟಗಳನ್ನು ಎಸೆತಿದ್ದಾರೆ. ಈ ಬಾರಿ ಮತ್ತೆ ಗೂಟ ರಕ್ಷಕನ ವಂಚಿಸಿ ಸಾಕ್ತಾ ಇದೆ ಚೆಂಡು. ಉತ್ತಮವಾದ ರನ್ನಿಂಗ್ ಬಿಟ್ವೀನ್ ದ ವಿಕೆಟ್. ವೈಡ್ +2. ತಂಡಕ್ಕೆ 3 ರನ್ನಿನ ಸೇರ್ಪಡೆಯಾಗ್ತಾ ಇದೆ. ವೈಟ್ ಹಾಗೂ ಬೈಸ್ ಮುಖಾಂತರವಾಗಿ 2 ಓಟಗಳ ಸೇರ್ಪಡೆ ಆದರೆ ತಂಡಕ್ಕೆ 3 ಓಟಗಳ ಸೇರ್ಪಡೆ ಆದರೆ ತಂಡದ ಒಟ್ಟು ಮೊತ್ತ 36. ಮತ್ತೆ ಬಿಗ್ ಶಾಟ್ ಮಾಡುವಂತ ಪ್ರಯತ್ನ ಕ್ಷಣಕಾಲ ಗಾಳಿಯಲ್ಲಿ ತೇಲ್ತಾ ಇದೆ. ಉತ್ತಮ ಕ್ಯಾಚ್ ಅನ್ನು ಪಡ್ಕೊಳ್ತಿದ್ದಾರೆ. ಅಲ್ಲಿ ತುಮಕೂರು ಕ್ಯಾಪ್ಟನ್ ಆಗಮಿಸಿದ್ದಾರೆ. RDX ದಾವಣಗೆರೆ ವೇದಿಕೆ ಮೇಲೆ ಬನ್ನಿ. RDX ದಾವಣಗೆರೆ ಕ್ಯಾಪ್ಟನ್ ಟಾಸ್ಗಾಗಿ ಬೇಗನೆ ಬರಬೇಕು. ಈಗಾಗಲೇ ತುಮಕೂರು ಕ್ಯಾಪ್ಟನ್ ಆಗಮಿಸಿದ್ದಾರೆ. ಮುಂದಿನ ಪಂದ್ಯದ ನಾಣ್ಯ ಚಿಮ್ಕೆ ಪ್ರಕ್ರಿಯೆ ನಡೀಬೇಕಾಗಿದೆ. ಬಂದ್ರೆ ನೋಡಿ ಟಾಸ್ ಮಾಡಿಸಿ. ಅಲ್ಲಿ ಮತ್ತೋರು ಹೊಸ ದಾಟಿಗ ಪ್ರೀತಮ್. ದಾವಣಗೆರೆ ಒಂದು ತುಮಕೂರು ಒಂದು ಟಾಸ್ ಎಲೆಕ್ಟೆಡ್ ಟು ಬ್ಯಾಟ್ ಫಾಸ್ಟ್. ಬ್ಯಾಟಿಂಗ್ ಡೆಲಿವರಿ. ಅಂತಿಮ ಚೆಂಡಿನಲ್ಲಿ ಮತ್ತೆ ಉದ್ದರಿಯನ್ನು ಕಳೆದುಕೊಳ್ತಾ ಇದೆ. ಸ್ಟಂಪ್ ಔಟ್ ಮುಖಾಂತರವಾಗಿ ಅಲ್ಲಿ ಓವರ್ ಕೂಡ ಮುಕ್ತಾಯವಾಗ್ತಾ ಇದೆ. ಆರಂಭಿಕ ಇನ್ನಿಂಗ್ಸ್ ಮುಕ್ತಾಯಕ್ಕೆ ತಂಡದ ಒಟ್ಟು ಮೊತ್ತ 37 ಓಟವನ್ನು ದಾಖಲಿಸ್ತಾ ಇದೆ. ಸ್ವರ್ಣಮಯೂರಿ ಹುಬ್ಳಿ ತಂಡ ಅಲ್ಲಿ ದಾವಣಗೆರೆ ತಂಡಕ್ಕೆ 38 ರನ್ನಿನ ಟಾರ್ಗೆಟ್ ಅನ್ನು ಬಿಟ್ಕೊಡ್ತಾ ಇದೆ. 38
ಅಲ್ಲಿ ಸ್ವರ್ಣಮಯೂರಿ ಹುಬ್ಳಿ ಬೇಗನೆ ಕ್ಷೇತ್ರ ರಕ್ಷಣೆ ಸೆಟ್ ಮಾಡ್ಕೊಳ್ಳಿ. ಅದೇ ರೀತಿಯಾಗಿ ದಾವಣಗೆರೆ ತಂಡದ ಆರಂಭಿಕ ದಾಂಡಿಗರು ಕೂಡ ಅಂಕಣದ ಒಳಭಾಗದಲ್ಲಿ ಸಾಗಬೇಕಾಗಿದೆ. ಅಲ್ಲಿ ತಂಡದ ಒಟ್ಟು ಮೊತ್ತ 37 ಟಾರ್ಗೆಟ್ 38 ಚೇಸ್ ಮಾಡಬೇಕಾಗಿದೆ ದಾವಣಗೆರೆ ತಂಡ. 5 ಓವರ್ಗಳ ಮುಕ್ತಾಯಕ್ಕೆ 37 ಓಟವನ್ನು ದಾಖಲಿಸಿತ್ತು ಸ್ವರ್ಣಮಯೂರಿ ಹುಬ್ಳಿ ತಂಡ. ಅಲ್ಲಿ 38 ರನ್ನಿನ ಟಾರ್ಗೆಟ್ ನೀಡ್ತಾ ಇದೆ ದಾವಣಗೆರೆ ತಂಡಕ್ಕೆ. ಅಲ್ಲಿ ಆರಂಭಿಕ ದಾಂಡಿಗರು ಬೇಗನೆ ಅಂಕಣ ಒಳ ಪ್ರವೇಶ ಮಾಡಬೇಕಾಗಿದೆ. ಮಾಸ್ಟರ್ ಡ್ಯಾನ್ಸರ್ಸ್ ದಾವಣಗೆರೆ ತಂಡದ ಆರಂಭಿಕ ದಾಂಡಿಗರು ಅಂಕಣದ ಒಳಭಾಗದಲ್ಲಿ ಬೇಗನೆ ಸಾಗಬೇಕು. ಈಗಾಗಲೇ ಹುಬ್ಳಿ ತಂಡ ಫೀಲ್ಡಿಂಗ್ ಸೆಟ್ ಮಾಡ್ಕೊಂಡಿದೆ. ಈ ಪಂದ್ಯ ಮುಕ್ತಾಯದ ಬಳಿಕ ಮುಂದಿನ ಪಂದ್ಯ RDX ದಾವಣಗೆರೆ ವರ್ಸಸ್ ತುಮಕೂರು ಮಾಸ್ಟರ್ ಬ್ಲಾಸ್ಟರ್. ಮೂವತ್ತು ಎಸೆತಗಳ ಮುಂದೆ 38 ರನ್ನಿನ ಟಾರ್ಗೆಟ್ ಚೇಸ್ ಮಾಡಬೇಕಾಗಿದೆ. ಅಲ್ಲಿ ಆರಂಭಿಕ ದಾಂಡಿಗರಾಗಿ ಪ್ರದೀಪ್ ಸ್ಟ್ರೈಕ್ ರೂಪದಲ್ಲಿ, ನಾನ್ ಸ್ಟ್ರೈಕ್ ರೂಪದಲ್ಲಿ ಯೇಸು, ಎಸೆತಗಾರ ರೂಪದಲ್ಲಿ ಕೃಷ್ಣ. ಮೂವತ್ತು ಎಸೆತಗಳ ಮುಂದೆ 38 ರನ್ನಿನ ಚೇಸಿಂಗ್ ಪ್ರಕ್ರಿಯೆ. ಈಗ ಎರಡನೇ ಇನ್ನಿಂಗ್ಸ್ ನ ಆರಂಭಿಕ ಚೆಂಡಿಗಾಗಿ ಕೃಷ್ಣ ಟು ಪ್ರದೀಪ್. ಪಂದ್ಯಾಟವನ್ನು ಮುಂದುವರಿಸಿ 20 ನಿಮಿಷಗಳ ಕಾಲಾವಕಾಶ. ಆರಂಭಿಕ ಎಸೆತ ತಟ್ಟಿಮುಟ್ಟಿ ಆಡುವಂತ ಪ್ರಯತ್ನ, ಒಂದೋಟದ ಹೆಚ್ಚುವರಿ ಸೇರ್ಪಡೆ. ರಿವರ್ಸ್ ಶಾಟ್ ದಾಖಲಿಸುವಂತ ಪ್ರಯತ್ನ, ಓಟಗಳು ಬರ್ತಾ ಇಲ್ಲ. ಡಾಟೆಡ್ ಡೆಲಿವರಿ. ಮತ್ತೆ ರಿವರ್ಸ್ ಶಾಟ್ ದಾಖಲಿಸುವಂತ ಪ್ರಯತ್ನ. ಈ ಬಾರಿ ಮತ್ತೊಂದು ಡಾಟ್ ಬಾಲ್ ನ ಸೇರ್ಪಡೆ ಆಗ್ತಾ ಇದೆ. ಉತ್ತಮವಾದ ಬೌಲಿಂಗ್ ದಾಳಿಯನ್ನು ತೋರ್ಪಡಿಸ್ತಾ ಇದೆ ಸ್ವರ್ಣಮಯೂರಿ ಹುಬ್ಳಿ ತಂಡ. ಮತ್ತೆ ನಾಲ್ಕನೇ ಚೆಂಡಿಗಾಗಿ ಕೃಷ್ಣ. ಈ ಬಾರಿ ಬೆರಸಿನ ಹೊಡೆತ, ಕ್ಷಣಕಾಲ ಗಾಳಿಯಲ್ಲಿ ತೇಲ್ತಾ ಇದೆ ಚೆಂಡು.
ಅಂತಿಮವಾಗಿ 2 ಓಟಗಳು ಸೇರ್ಪಡೆ ಆಗ್ತಾ ಇದೆ. ತಂಡದ ಮೊತ್ತ 3. ಶಾಟ್ ದಾಖಲಿಸುವಂತ ಪ್ರಯತ್ನ, ಈ ಬಾರಿ ಪರ್ಫೆಕ್ಟ್ ಹೊಡೆತವನ್ನು ದಾಖಲಿಸಿದ್ದಾರೆ ಯೇಸು. ಅಲ್ಲಿ ಬೌಂಡ್ರಿ ಹೋಗುವ ಯಾವುದೇ ಸೂಚನೆಗಳು ಕೂಡ ಕಂಡು ಬರ್ತಾ ಇಲ್ಲ. ಕೇವಲ 2 ಓಟಗಳು ಮಾತ್ರ ಅಂಕಿಅಂಶ ಪಟ್ಟಿಯಲ್ಲಿ ದಾಖಲಾತಿಯನ್ನು ಕಂಡುಕೊಳ್ತಾ ಇದೆ. ತಂಡದ ಮೊತ್ತ 5. ಡಾಟ್ ಬಾಲ್ ಸೇರ್ಪಡೆ ಆಗ್ತಾ ಇದೆ. ಅಲ್ಲಿ ಓವರ್ ಕೂಡ ಮುಕ್ತಾಯವನ್ನು ಕಂಡುಕೊಳ್ತಾ ಇದೆ. ಮೊದಲ ಓವರ್ನ ಮುಕ್ತಾಯದ ಬಳಿಕ ತಂಡದ ಒಟ್ಟು ಮೊತ್ತ 5ಕ್ಕೆ 0 ಲಾಸ್. ಅಲ್ಲಿ ಬೌಲರ್ ನೇಮ್ ತಿಳಿಸಿ. ಅನಿಲ್. ಓಕೆ, ಅಲ್ಲಿ ಪಂದ್ಯಾಟವನ್ನು ಬೇಗ ಮುಂದುವರಿಸಬೇಕು. ಸಮಾಲೋಚನೆ ಮಾಡಬೇಡಿ. ಪಂದ್ಯವನ್ನು ಬೇಗ ಮುಂದುವರಿಸಬೇಕಾಗಿದೆ. ಪದೇ ಪದೇ ಸಮಾಲೋಚನೆ ಮಾಡಬೇಡಿ. ಅಲ್ಲಿ ಅನಿಲ್ 2ನೇ ಓವರ್ನ ಮೊದಲನೇ ಚೆಂಡಿಗಾಗಿ. ಅಲ್ಲಿ ಅಂಪೈರ್ ಔಟ್ ಎಂಬ ತೀರ್ಪನ್ನು ನೀಡಿಸಿದ್ದಾರೆ. ಕ್ಯಾಚ್ ಔಟ್ ಎಂಬ ತೀರ್ಪು ಬಚ್ಚಾದ ನಿರ್ಣಾಯಕರಿಂದ. ಕ್ಯಾಚ್ಗಳಿಗೆ ಯಾವುದೇ ರಿವ್ಯೂ ಇರುವುದಿಲ್ಲ. ಅಂಪೈರ್ ತೀರ್ಮಾನವೇ ಅಂತಿಮ ತೀರ್ಮಾನವಾಗಿರ್ತದೆ. ರೈಟ್. ಇಲ್ಲಿ ಸ್ಟೇಜ್ ಮೇಲೆ ಯಾವುದೇ ಆಟಗಾರರು ಪ್ರವೇಶವಿಲ್ಲ. ಅಲ್ಲಿ ಆಯೋಜಕರು ಮಾತ್ರ ಇರ್ತಾರೆ. ಯಾರು ಮೇಲ್ಗಡೆ ಬರಬೇಡಿ.
ಅಲ್ಲಿ ಒಬ್ರು ಬಂದ್ರೆ ನಡೀತಾರೆ. ನಾಟ್ ಔಟ್. ನಾಟ್ ಔಟ್ ಎಂಬ ತೀರ್ಪು ಬರ್ತಾ ಇದೆ ನಿರ್ಣಾಯಕರಿಂದ. ಅಲ್ಲಿ ಥರ್ಡ್ ಅಂಪೈರ್ ಡಿಸಿಷನ್ ನಾಟ್ ಔಟ್. ಅಲ್ಲಿ ಪಂದ್ಯವನ್ನು ಮುಂದುವರಿಸಿ ಡಾಟ್ ಬಾಲ್ ಸೇರ್ಪಡೆ ಆಗ್ತಾ ಇದೆ. ವೈಡಾ? ವೈಟ್ ಬಾಲ್. ಓಕೆ ವೈಟ್ ಬಾಲ್. ವೈಡ್ ಅಂತ ಕೇಳಪ್ಪ. ವೈಟ್ ಬಾಲ್ ಎಂಬ ಸೂಚನೆ ಬರ್ತಾ ಇದೆ. ಆರ್ಕಲಾಂಜಲೋ ಬರೀ ಒಂದು ಓಟದ ಹೆಚ್ಚುವರಿಯ ಸೇರ್ಪಡೆ ಆಗ್ತಾ ಇದೆ. ಬಿದ್ದ ಚೆಂಡು ಬಿರುಸಿನ ಹೊಡೆತವನ್ನು ದಾಖಲಿಸಿದ್ರು ಯೇಸು. ಅಲ್ಲಿ ಕೇವಲ ಒಂಟಿ ಓಟ ಮಾತ್ರ ಬರ್ತಾ ಇದೆ. ತಂಡದ ಮೊತ್ತ 8. ಬೆಸುವಂತ ಪ್ರಯಾಣ ಈ ಬಾರಿ ಪ್ರದೀಪ್ ದಾಂಡಿನ ಮುಖಾಂತರವಾಗಿ ವಾರಸುಡಿನ ಹಾಡಚ್ಚ ಡೀಪ್ ಸ್ಕಾರ್ಲಾಗಿ ಭಾಗದಲ್ಲಿ ಭರ್ಜರಿ ಸಿಕ್ಸರ್ ಕಚ್ಕೊಳ್ತಿದ್ದಾರೆ. ಈ ಬಾರಿ 6 ಓಟಗಳ ಸೇರ್ಪಡೆ ಆಗ್ತಾ ಇದೆ. ಈ ದಿನದ ಮೊದಲನೇ ಸಿಕ್ಸರ್ ಪ್ರದೀಪ್ ದಾಂಡಿನ ಮುಖಾಂತರವಾಗಿ ಸಾಕ್ತಾ ಇದೆ. ಈ 6 ಓಟಗಳ ಮುಖಾಂತರವಾಗಿ ತಂಡದ ಒಟ್ಟು ಮೊತ್ತ 14 ಓಟವನ್ನು ದಾಖಲಿಸ್ತಾ ಇದೆ. ಮತ ಬೇಯಿಸುವಂತ ಪ್ರಯತ್ನ. ಪರ್ಫೆಕ್ಟ್ ಹೊಡೆತಗಳು ದಾಖಲಾತಿಯನ್ನು ಕಂಡುಕೊಳ್ತಾ ಇಲ್ಲ. ರಿಟೈರ್ ಗೂಟ ರಕ್ಷಕನ ಕೈ ಸೇರ್ತಾ ಇದೆ. ವೈಟ್ ಬಾಲ್ ಎಂಬ ಸೂಚನೆ ಮಾಡ್ತಾ ಇದೆ. ಮಧ್ಯ ಫುಲ್ ಟಾಸ್ ಆಗಿ ಬರ್ತಾ ಇರ್ತಕ್ಕಂಥ ಚೆಂಡಿಗೆ ನೆಟ್ ಲಾಂಗ್ ಆನ್ ಭಾಗದಲ್ಲಿ ಬಾರಿ 1 ಬೌನ್ಸ್ ಬೌಂಡ್ರಿ. ಪ್ರದೀಪ್ ದಾಂಡಿನ ಮುಖಾಂತರವಾಗಿ 4 ಓಟಗಳ ಸೇರ್ಪಡೆಯಾಗ್ತಾ ಇದೆ. ಉತ್ತಮವಾದ ಬ್ಯಾಟಿಂಗ್ ಪ್ರದರ್ಶನ ತೋರ್ಪಡಿಸಿದ್ದಾರೆ ಮಾಸ್ಟರ್ ಡ್ಯಾನ್ಸರ್ಸ್ ದಾವಣಗೆರೆ ತಂಡದ ಮೊತ್ತ ಈ ಬೌಂಡ್ರಿ ಮುಖಾಂತರವಾಗಿ 19 ಓಟವನ್ನು ದಾಖಲಿಸ್ತಾ ಇದೆ. ತಟ್ಟಿಬಿಟ್ಟು ಆಡುವಂತ ಪ್ರಯತ್ನ ಗಲ್ಲಿ ವಿಭಾಗದಲ್ಲಿ ಸಾಗ್ತಾ ಇದೆ. ಒಂದು ಓಟದ ಹೆಚ್ಚುವರಿಯ ಸೇರ್ಪಡೆ. ತಂಡದ ಒಟ್ಟು ಮೊತ್ತ 2 ಓವರ್ಗಳ ಮುಕ್ತಾಯಕ್ಕೆ 20. ತಂಡದ ಒಟ್ಟು ಮೊತ್ತ 20. 2 ಓವರ್ ಮುಕ್ತಾಯಕ್ಕೆ 2 overs gone 20 runs ವಿತೌಟ್ ಲಾಸ್. 18 ಎಸೆತಗಳ ಮುಂದೆ 18 ರನ್ನಿನ ಅವಶ್ಯಕತೆ. 18 balls 18 runs required. ಅಲ್ಲಿ 3ನೇ ವರ್ಗಕ್ಕೆ ಮತ್ತೆ ಕೃಷ್ಣ ಕೊಂಚ ಕ್ಷೇತ್ರ ರಕ್ಷಣೆಯಲ್ಲಿ ಬದಲಾವಣೆಯನ್ನು ಕಂಡುಕೊಳ್ತಾ ಇದೆ.
ಪಂದ್ಯವನ್ನು ಬೇಗ ಮುಂದುವರಿಸಬೇಕು ಆಟಗಾರರು. ಈಗಾಗಲೇ 13 ನಿಮಿಷ ಕಾಲಾವಕಾಶ ಮುಗಿದಿದೆ. ಸ್ಕೂಪ್ ಮಾಡುವಂತ ಪ್ರಯತ್ನ, ಕ್ಯಾಚ್ ಹಿಡಿಯುವಂತ ಪ್ರಯತ್ನಗಳು ಕಂಡು ಬಂದ್ರು ಸಹ ಅಲ್ಲಿ ಕ್ಯಾಚ್ ಭೂಮಿ ತಾಯಿಯ ಮಡಿಲಿಗೆ ಸಾಕ್ತಾ ಇದೆ. ಕೇವಲ ಒಂಟಿ ಓಟ. ಮಾತು ಬೀಸುವಂತ ಪ್ರಯತ್ನ, ಕ್ಯಾಚ್ ಔಟ್ಗಾಗಿ ಬಲವಾದ ಮನವಿ ಕೂಡ ಮಾಡಿದ್ರು. ಅಲ್ಲಿ ಅಂಪೈರ್ಗಳಿಂದ ನಕಾರಾತ್ಮಕ ಉತ್ತರ ಕಂಡು ಬರ್ತಾ ಇದೆ. ಪ್ಯಾಡ್ ಮೇಲೆ ಬಂದ್ಕೊಳ್ತಾ ಇದೆ. ಲೆಗ್ ಬೈ ಮುಖಾಂತರವಾಗಿ ಒಂದೊಡ್ಡ ಹೆಚ್ಚುವರಿ ಸೇರ್ಪಡೆ. ತಂಡದ ಮೊತ್ತ 22. ವೈಡ್ ಬಾಲ್ ಎಂಬ ಸೂಚನೆ ಬರ್ತಾ ಇದೆ. ಕ್ರಮವಿಲ್ಲದ ಎಸೆತ. ತಂಡದ ಮೊತ್ತ 23. ತಟ್ಟಿಬುಟ್ಟಿ ಆಡುವಂತ ಪ್ರಯತ್ನ. ರಕ್ಷಣಾತ್ಮಕ ಬ್ಯಾಟ್ ಬೀಸ್ತಿದ್ದಾರೆ ಪ್ರದೀಪ್. ತಂಡದ ಮೊತ್ತ 24. 14 ಎಸೆತ, 14 ಓಟ. ಬಿಗ್ ಶಾಟ್ ಮಾಡುವಂತ ಪ್ರಯತ್ನ ಈ ಬಾರಿ ಡೀಪ್ ಫೈನ್ ಲೆಗ್ ಭಾಗದಲ್ಲಿ ಸಾಗ್ತಾ ಇದೆ. ತನ್ಮೂಲಕ ಯೇಸು ದಾಂಡಿನ ಮುಖಾಂತರವಾಗಿ 4 ಓಟಗಳ ಸೇರ್ಪಡೆಯಾಗ್ತಾ ಇದೆ. ಬೌಂಡ್ರಿ. ಈ 4 ಓಟದ ಮುಖಾಂತರವಾಗಿ ತಂಡದ ಒಟ್ಟು ಮೊತ್ತ 28ಕ್ಕೆ ಸಾಗ್ತಾ ಇದೆ. ಗೆಲುವಿಗಾಗಿ 10 ರನ್ನಿನ ಅವಶ್ಯಕತೆ. 13 ಎಸೆತಗಳ ಮುಂದೆ 13ಕ್ಕೆ 10. ಪಂದ್ಯವನ್ನು ಬೇಗನೆ ಮುಗಿಸುವ ಇರಾದೆಯನ್ನು ವ್ಯಕ್ತಪಡಿಸುತ್ತಿದ್ದಾರೆ ಯೇಸು. ಸ್ಟೆಪನಾಗಿ ಮಾಡಿಸುವಂತ ಪ್ರಯತ್ನ. ಓವರ್ ಕೂಡ ಮುಕ್ತಾಯವಾಗ್ತಾ ಇದೆ. 3 ಓವರ್ಗಳ ಮುಕ್ತಾಯದ ಬಳಿಕ ತಂಡದ ಒಟ್ಟು ಮೊತ್ತ 28 ಓಟವನ್ನು ದಾಖಲಿಸ್ತಾ ಇದೆ. ಅಲ್ಲಿ ಗೆಲುವಿಗಾಗಿ 12 ಎಸೆತಗಳ ಮುಂದೆ 10 ರನ್ನಿನ ಅವಶ್ಯಕತೆ. ಬೌಲರ್ ನೇಮ್ ತಿಳಿಸಿ.
ಕಿಟ್ಟು ಕಿಟ್ಟಿ ಕಿಟ್ಟಿ 4ನೇ ಓವರ್ಗಾಗಿ ಅಲ್ಲಿ ಗೆಲುವಿಗಾಗಿ 10 ಎಸೆತ 12 ರನ್ನಿನ ಅವಶ್ಯಕತೆ. ಸಾರಿ 12 ಎಸೆತ 10 ರನ್ನಿನ ಅವಶ್ಯಕತೆ. 12ಕ್ಕೆ 10. ಬೀಸುವಂತ ಪ್ರಯತ್ನ, ಓಟುಗಳಿಗೆ ಅವಕಾಶ ಮಾಡಿಕೊಡ್ತಾ ಇಲ್ಲ. 11 ಎಸೆತಗಳ ಮುಂದೆ 10 ರನ್ನಿನ ಅವಶ್ಯಕತೆ. ಬೌಲಿಂಗ್ ಬದಲಿ ಕೊಂಚ ಈ ಬಾರಿ ವೈಟ್ ಬಾಲ್ ಎಂಬ ಸೂಚನೆ ಬರ್ತಾ ಇದೆ ನಿರ್ಣಾಯಕರಿಂದ. ವೈಟ್ ಬಾಲ್ ಎಂಬ ಸೂಚನೆ ಬರ್ತಾ ಇದೆ ನಿರ್ಣಾಯಕರಿಂದ. ಅಲ್ಲಿ ಅಂಪೈರ್ ನಿರ್ಣಯಕ್ಕೆ ಆಟಗಾರ ಸಹಕರಿಸಬೇಕು. ಕವರ್ಸ್ ತಂಡದ ಮೊತ್ತ 30. ಹತ್ತು ಎಸೆತ 8 ರನ್ನಿನ ಅವಶ್ಯಕತೆ. ಪೂರ್ಣಾಂತರವಾಗಿ ಬೀಳ್ತಾ ಇದೆ. ಮಿಡ್ ವಿಕೆಟ್ ರೂಪದಲ್ಲಿ ಬಾರಿ ಉತ್ತಮ ಕ್ಯಾಚ್ ಅನ್ನು ಪಡ್ಕೊಳ್ತಿದ್ದಾರೆ. ಅಲ್ಲಿ ಎಸು ಆಟ ಮುಕ್ತಾಯಗೊಳ್ತಾ ಇದೆ. ಎಸು ಬ್ಯಾಕ್ ಟು ಪೆವಿಲಿಯನ್. ಮೊದಲ ಉದ್ದರಿಯನ್ನು ಕಳೆದುಕೊಳ್ತಾ ಇದೆ. ಆರಂಭಿಕರಾಗಿ ಬಂದಂತ ಎಸು ಈಗ ಕ್ಯಾಚ್ ಔಟ್ ಆಗಿ ಫೇಲ್ನಂತ ಸಾಕ್ತಿದ್ದಾರೆ ಪಂದ್ಯಾಟ ವೀಕ್ಷಣೆಗಾಗಿ. ಅಲ್ಲಿ ಮತ್ತೋರ್ವ ಹೊಸ ದಾಂಡಿಗರ ಎಂಟ್ರಿ ಆಗ್ತಾ ಇದೆ. ಬ್ಯಾಟ್ಸ್ಮನ್ ನೇಮ್ ಶಿವು. ಬ್ಯಾಟ್ಸ್ಮನ್ ನೇಮ್ ತಿಳಿಸಿ. ಓಕೆ ಶಿವು, ಕರೆಕ್ಟಾಗಿ ಗೆಸ್ ಮಾಡಿವಿ. ತನ್ಮಧ್ಯೆ ಔಟ್ ರೇಂಜ್ ಆಗ್ತಾ ಇದ್ದಾರೆ, ನೋಟ್ ಆಗುವ ಸಾಧ್ಯತೆ. ಕ್ಯಾಚ್ ಅನ್ನ ಕೈ ಚೆಲ್ತಿದ್ದಾರೆ. ಅಲ್ಲಿ ರನ್ಔಟ್ ಕೂಡ ಮಿಸ್ ಮಾಡ್ಕೊಳ್ತಿದ್ದಾರೆ. ಉತ್ತಮವಾದ ಬೌಲಿಂಗ್ ದಾಳಿಯನ್ನು ತೋರ್ಪಡಿಸಿದ್ದಾರೆ ಅಂತಿಮ ಹಂತದಲ್ಲಿ. 8 ಎಸೆತ 8 ರನ್ನಿನ ಅವಶ್ಯಕತೆ. 8ಕ್ಕೆ 8. ಫ್ಯಾಟ್ ಮೇಲೆ ಬಡ್ಕೊಳ್ತಾ ಇದೆ ಈ ಬಾರಿ. ಲೆಗ್ ಬಾಯ್ ಮುಖಾಂತರವಾಗಿ ಒಂದೋಟದ ಪೂರೈಕೆಯೂ ಕೂಡ. ಸಣ್ಣದ ಮೊತ್ತ 31. 7 ಎಸೆತ 7 ರನ್ನಿನ ಅವಶ್ಯಕತೆ. ಕಾದ್ ನೋಡ್ಬೇಕಾಗಿದೆ. ಮತ್ತೆ ಕಿಟಿ ಟೇಕ್ ಮಾಡುವಂತ ಪ್ರಯತ್ನ. ಡಿ ಬ್ಯಾಕ್ ಸ್ಟಾರ್ ಮಿಡ್ ವಿಕೆಟ್ ಬದಲಿ ಸಾಗ್ತಾ ಇದೆ ಈ ಬಾರಿ. ಕಿಟಿ ಕ್ಯಾಚ್ ಅನ್ನು ಪಡ್ಕೊಳ್ತಿದ್ದ. ಕಿಟಿ ವಿಕೆಟ್ ಅನ್ನು ಕಬಳಿಸ್ಕೊಳ್ತಿದ್ದಾರೆ. ಅಲ್ಲಿ ಮಿಡ್ ವಿಕೆಟ್ ಬದಲಿ ತಕ್ಕಂತ ಕ್ಷೇತ್ರ ರಕ್ಷಕ ಸುಲಭದ ಕ್ಯಾಚ್ ಅನ್ನು ಪಡ್ಕೊಂಡ್ರು. ಅಲ್ಲಿ ಮತ್ತೊಂದು ಉದ್ದರಿ ನೆಲಕ್ಕುರುಳಿಸ್ತಾ ಇದೆ. ಆರಂಭಿಕರಾಗಿ ಬಂದಂತ ಪ್ರದೀಪ್ ಈ ಬಾರಿ ಕ್ಯಾಚ್ ಅನ್ನು ಇಟ್ಟು ಪೇಲ್ನಂತ ಸಾಕ್ತಿದ್ದಾರೆ ಕ್ಷಣೆಗಾಗಿ. ಅಲ್ಲಿ ಓವರ್ ಕೂಡ ಮುಕ್ತಾಯ. 4 ಓವರ್ಗಳ ಮುಕ್ತಾಯದ ಬಳಿಕ ತಂಡದ ಒಟ್ಟು ಮೊತ್ತ
31 2 ಉದ್ದರಿಯನ್ನು ಕಳೆದುಕೊಳ್ತಾ ಇದೆ. ಅಲ್ಲಿ ಗೆಲುವಿಗಾಗಿ 6 ಎಸೆತಗಳ ಮುಂದೆ 7 ರನ್ನಿನ ಅವಶ್ಯಕತೆ. ಅಲ್ಲಿ ಪಂದ್ಯವನ್ನು ಬೇಗ ಮುಂದುವರಿಸಿ. 6 ಎಸೆತಗಳ ಮುಂದೆ 7 ರನ್ನಿನ ಅವಶ್ಯಕತೆ. ಪಂದ್ಯ ಟೈ ಆದ್ರೆ 2 ತಂಡಗಳಿಗೂ ಕೂಡ ಪಾಯಿಂಟ್ ಸಿಗ್ತದೆ. ಯಾವುದೇ ಸೂಪರ್ ಓವರ್ ಇರುವುದಿಲ್ಲ. ಇದು ಲೀಗ್ ಹಂತದ ಪಂದ್ಯಾವಳಿ ಆಗೋದ್ರಿಂದ 2 ತಂಡಗಳಿಗೆ ಪಾಯಿಂಟ್ ಸಿಗ್ತದೆ. ಪಂದ್ಯ ಟೈ ಆದ್ರೆ ಮಾತ್ರ. ಐದನೇ ಓವರ್ಗಾಗಿ ಯಶು ಎಸ್ಗಾರಿಕೆ ಭಾಗದಲ್ಲಿ 6 ಎಸೆತ 7 ವಿಕೆಟ್ಗಳ ಅವಶ್ಯಕತೆ. ಕಾದ್ ನೋಡ್ಬೇಕಾಗಿದೆ. ಕೊನೆಯ ಎಸೆತದವರೆಗೂ ಪಂದ್ಯಾಟದ ವೀಕ್ಷಣೆ ಮಾಡಬಹುದಾಗಿದೆ. ಈ ಒಂದು ಪಂದ್ಯಾಟವನ್ನ ಆರಂಭಿಕ ಪಂದ್ಯಾಟ ಕೊಂಚ ಕುತೂಹಲಕಾರಿಯಾಗಿ ಮೂಡ್ತಾ ಇದೆ. ಸ್ವಿಚ್ ಇಟ್ ದಾಕ ಆರಂಭಿಕ ಎಸೆತ ಯಶು ಡಾಟ್ ಬಾಲ್ ಎಸೆದಿದ್ದಾರೆ. 5 ಎಸೆತ 7 ವಿಕೆಟ್ಗಳ ಅವಶ್ಯಕತೆ. ಚೋಟ ಬರ ಹೊರಗೆ ಹೊರ. ಮತ್ತೆ ಬೀಸುವಂತ ಪ್ರಯತ್ನ. ಈ ಬಾರಿ ಯಶು ಮತ್ತೊಂದು ಡಾಟ್ ಬಾಲ್ ಎಸೆದಿದ್ದಾರೆ. ಅಂತಿಮ 4 ಚೆಂಡುಗಳ ಮುಂದೆ 7 ರನ್ನಿನ ಅವಶ್ಯಕತೆ. ಆರಂಭಿಕ ಹಂತದಲ್ಲಿ ಉತ್ತಮ ಬ್ಯಾಟಿಂಗ್ ನಡೆಸಿದಂತ ದಾವಣಗೆರೆ ತಂಡ ಅಂತಿಮ ಹಂತದಲ್ಲಿ ಕೊಂಚ ರನ್ ಗಳಿಸಲಿಕ್ಕೆ ಪರದಾಡ್ತಾ ಇದೆ. 4 ಎಸೆತ 7 ವಿಕೆಟ್ಗಳ ಅವಶ್ಯಕತೆ. 4ಕ್ಕೆ 7 ಪಂದ್ಯ 7 ಬೀಳು. ಈ ಬಾರಿ ರಿಕ್ಷಾ ಮಾಡೋ ತಪ್ಪ. ಈ ಬಾರಿ ರನ್ ಔಟ್ ಎಂಬ ತೀರ್ಪು ಬರ್ತಾ ಇದೆ. ಕ್ಯಾಚ್ ಹಿಡಿಯುವಂತ ಪ್ರಯತ್ನ ನಡೆಸಿದ್ರು ಕೂಡ ಅಲ್ಲಿ ಕ್ಯಾಚ್ ಅನ್ನ ಕೈ ಚೆಲ್ಲಿದ್ರು. ಅಂಪೈರ್ಸ್ ಇದು ಎಷ್ಟು ರನ್ ನೋಡಕ್ ಹೋಗಿದ್ದು? 2. ನಿರ್ಣಾಯಕರು ಏನಂತ ತಿಳಿಸಿ ಇದನ್ನ? 2 ರನ್ 3ನೇ ರನ್ ಕದಿಯೋಕೆ ಹೋಗಿ ರನ್ ಔಟ್ ಆಗಿರೋದಾ? ಓಕೆ, ತಂಡಕ್ಕೆ 2 ರನ್ನಿನ ಸೇರ್ಪಡೆ ಆಗ್ತಾ ಇದೆ. 3ನೇ ರನ್ ಕದಿಯಲ್ಲಿ ರನ್ ಔಟ್ ಆಗ್ತಾ ಇದೆ. ತಂಡದ ಮೊತ್ತ 33. 3 ಬಾಲ್ ಆಗಿದೆ. ಲಾಸ್ಟ್ 3 ಬಾಲ್ ರಿಮೈನಿಂಗ್. 3 ಎಸೆತ 5 ರನ್ನಿನ ಅವಶ್ಯಕತೆ. ಒಂದು ಹಂತದಲ್ಲಿ ಉತ್ತಮ ರನ್ ಗಳಿಕೆಯನ್ನು ಕಂಡಿದ್ದಂತ ದಾವಣಗೆರೆ ತಂಡ ಈಗ ಅಂತಿಮ ಹಂತದಲ್ಲಿ ಕೊಂಚ ರನ್ ಗಳಿಸಲಿಕ್ಕೆ ಪರದಾಟವನ್ನು ಮುಂದುವರಿಸ್ತಾ ಇದೆ. 3 ಎಸೆತಗಳ ಮುಂದೆ 5 ರನ್ನಿನ ಅವಶ್ಯಕತೆ. 3ಕ್ಕೆ 5 ರೋಚಕ ಘಟ್ಟದಲ್ಲಿ ಪಂದ್ಯಾಟ ಸಾಗ್ತಾ ಇದೆ. ಮಾಡುವಂತಹ ಪ್ರಯತ್ನ ಮೂಲಕ ಉತ್ತಮವಾದ ಕ್ಯಾಚ್ ಅನ್ನು ಪಡ್ಕೊಳ್ತಿದ್ದಾರೆ ಅಲ್ಲಿದ್ದಂತ ಕ್ಷೇತ್ರರಕ್ಷಕ. ಬೌಂಡ್ರಿ ಲೈನ್ ತುದಿಯಲ್ಲಿ ಉತ್ತಮ ಕ್ಯಾಚ್ ಅನ್ನು ಪಡ್ಕೊಂಡ್ರು. ಆ ಬಳಿಕ ಮತ್ತೆ ಸಂಕಷ್ಟಕ್ಕೆ ಸಿಲುಕ್ತಾ ದಾವಣಗೆರೆ ಮಾಸ್ಟರ್ ತಂಡ.
ಅಂತಿಮ ಹಂತದಲ್ಲಿ ಉತ್ತಮವಾದೊಂದು ಬೌಲಿಂಗ್ ಪ್ರದರ್ಶನ ತೋರ್ಪಡಿಸಿದ ಸೋನಬಾಯರಿ ಹುಬ್ಳಿ ತಂಡ ಕೊಂಚ ರೋಚಕತೆಯಿಂದ ಪಂದ್ಯಾಟ ಸಾಗ್ತಾ ಇದೆ. ಲಾಸ್ಟ್ ಕ್ಯಾಚ್ ಅಂತಿಮ 2 ಎಸೆತ 5 ರನ್ನಿನ ಅವಶ್ಯಕತೆ. ಒಂದು ಬಿಗ್ ಹಿಟ್ ಬರಬೇಕಾಗಿದೆ ಗೆಲುವಿಗಾಗಿ. ದಾವಣಗೆರೆ ತಂಡ ಗೆಲುವಿಗಾಗಿ ಒಂದು ಬಿಗ್ ಶಾಟ್ ಬರಬೇಕಾಗಿದೆ. ಅಲ್ಲಿ ಹುಬ್ಳಿ ತಂಡ ಗೆಲುವಿಗಾಗಿ 2 ಡಾಟ್ ಬಾಲ್ಗಳು ಬರಬೇಕಾಗಿದೆ. ಅದ್ಯಾವ ತಂಡ ಕೊನೆಯ ಹಂತದಲ್ಲಿ ಪಂದ್ಯವನ್ನ ತಮ್ಮದಾಗಿಸಿಕೊಳ್ತದೆ ಕಾದ್ ನೋಡ್ಬೇಕಾಗಿದೆ. ವಿಜಯಲಕ್ಷ್ಮಿ ಚಂಚಲ ಅದ್ಯಾರ ಕಡೆ ವಾಲ್ತದೆ ಕಾದ್ ನೋಡ್ಬೇಕಾಗಿದೆ. ಎಕ್ಸ್ಟ್ರಾ ಮೆಡಿಕಲ್ ರೂಪದಲ್ಲಿ ಉತ್ತಮವಾದ ಕ್ಯಾಚ್ ಅನ್ನು ಪಡ್ಕೊಂಡ್ರು ಪ್ರೀತಮ್ ಅವರು. ಅಲ್ಲಿ 5ನೇ ಚೆಂಡಿಗಾಗಿ ಮತ್ತೆ ಯಶು 2 ಎಸೆತ 5 ರನ್ನಿನ ಅವಶ್ಯಕತೆ. ಪಂದ್ಯ ಕುತೂಹಲಕಾರಿ ಘಟ್ಟದಲ್ಲಿ ಸಾಗ್ತಾ ಇದೆ. ಎರಡಕ್ಕೆ 5 ಈ ಬಾರಿ ಫುಲ್ ಟಾಸ್ ಆಗಿ ಬರ್ತಾ ಇರ್ತಕ್ಕಂಥ ಚೆಂಡು ಡಿ ಬಿಲ್ಡಿಂಗ್ ಅನ್ನು ಬದಲಿಸಾಗ್ತಾ ಇದೆ. ಬೌಂಡ್ರಿ ಹೋಗುವ ಸಾಧ್ಯತೆ ತನ್ಮೂಲಕ ಅವ್ರಿಗೆ ಏನಾಯ್ತು ನೋಡ್ರಪ್ಪ. ಉತ್ತಮವಾದೊಂದು ಕ್ಷೇತ್ರ ರಕ್ಷಣೆ ನಡೀತಾ ಇದೆ. ತಿಳಿಸ್ಕೊಡ್ಬೇಕಾಗಿದೆ. ಅಲ್ಲಿ ನಿರ್ಣಾಯಕರ ತೀರ್ಮಾನವೇ ಅಂತಿಮ ತೀರ್ಮಾನವಾಗಿರುತ್ತೆ. ಕಾದ್ ನೋಡ್ಬೇಕಾಗಿದೆ. ಅಣ್ಣ ಎದಕ್ಕೆ ಹೊಂಟ್ತೀರ? ಅಲ್ಲಿ 5 ಓವರ್ಗಳಲ್ಲಿ 1 ಬಾರಿ ಮಾತ್ರ ಅವಕಾಶ ಇರ್ತದೆ. ಪದೇ ಪದೇ ಹೋಗುವಂತಿಲ್ಲ. ಈಗ ನಿರ್ಣಾಯಕ ತೀರ್ಮಾನದಲ್ಲಿ ಈ ಒಂದು ಪಂದ್ಯಾಟ ಸಾಗ್ತದೆ. ಅಂಪೈರ್ಸ್ ನೋಡ್ತಿದ್ದಾರೆ. ವೇಟ್
ನಿರ್ಣಾಯಕರು ಏನಂತ ತಿಳಿಸ್ಬೇಕು? ಇನ್ನು ಕೊಟ್ಟಿಲ್ಲ. ಏ ಚೋಟು, ಹೊರ ಬರ್ರಿ, ಬರಲ್ಲ ಹೊರಗೆ. ಬೌಂಡ್ರಿ, ನಿರ್ಣಾಯಕರು ಬೌಂಡ್ರಿ ಎಂಬ ತೀರ್ಮಾನ ನೀಡುತ್ತಿದ್ದಾರೆ. 4 ಓಟಗಳ ಸೇರ್ಪಡೆ ಆಗ್ತಾ ಇದೆ. ಅಂಪೈರ್ ನಿರ್ಣಯಕ್ಕೆ ಆಟಗಾರರು ಸಹಕರಿಸಬೇಕಾಗಿದೆ. ಅಲ್ಲಿ ವಾದ ವಿವಾದ ನೀಡುವಂತಿಲ್ಲ, ಆಟಗಾರರು ಸಹಕರಿಸಬೇಕಂತ ಕೇಳ್ಕೊಳ್ತಾ ಇದ್ದೀವಿ. ಅಲ್ಲಿ ಈಗಾಗಲೇ ನಿರ್ಣಯವನ್ನು ನೀಡಿದ್ದಾರೆ ಸರ್. ಅಲ್ಲಿ ಪಂದ್ಯವನ್ನು ಮುಂದುವರಿಸಿ, ಯಾವುದೇ ವಾದ ವಿವಾದ ಮಾಡಬೇಡಿ. ಅಲ್ಲ ಪಂದ್ಯವನ್ನು ಮುಂದುವರಿಸಿ. ತಂಡದ ಒಟ್ಟು ಮೊತ್ತ ಈ ಬೌಂಡ್ರಿ ಮುಖಾಂತರವಾಗಿ 37. ಪಂದ್ಯ ಟೈ ಆಗಿದೆ. ಗೆಲುವಿಗಾಗಿ 1 ಎಸೆತ 1 ರನ್ನಿನ ಅವಶ್ಯಕತೆ. ಈಗಾಗಲೇ ಬೌಂಡ್ರಿ ಎಂಬ ತೀರ್ಪನ್ನು ನೀಡಿದ್ದಾರೆ. ಆಟವನ್ನು ಮುಂದುವರಿಸಬೇಕು. ಈಗಾಗಲೇ ನಿರ್ಣಾಯಕರು ಬೌಂಡ್ರಿ ಎಂಬ ತೀರ್ಪನ್ನು ನೀಡಿದ್ದಾರೆ. ಅಣ್ಣ ಇಲ್ಲಿ LED ಸ್ಕ್ರೀನ್ ಹಾಕಿಲ್ಲ ಅಣ್ಣ, ಎಲ್ಲರಿಗೂ ತೋರ್ಸಕ್ಕೆ. ನಿರ್ಣಾಯಕರ ತೀರ್ಮಾನವೇ ಅಂತಿಮ ತೀರ್ಮಾನ. ಈಗಾಗಲೇ ಬೌಂಡ್ರಿ ಎಂಬ ತೀರ್ಪನ್ನು ನೀಡಿದ್ದಾರೆ. ಆಟವನ್ನು ಮುಂದುವರಿಸಿ ಅಂತ ಕೇಳ್ಕೊಳ್ತಾ ಇದ್ದೀವಿ. ಸರ್ ಚೇತನ್ ಸರ್, ಬೌಂಡ್ರಿ ಕೊಟ್ಟಿದೆ, ಆಡಿ ಸರ್. ಹಾ, ಇಲ್ಲಿ 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 ಚೆಕ್ ಮಾಡಿರ್ತಾರೆ. ಯಾರು ಸರ್? ಇವ್ರು ಡಿಸಿಷನ್ ಕೊಟ್ಟಿಲ್ಲ, ಅಂಪೈರ್ ಅಲ್ಲಿ ಚೆಕ್ ಮಾಡ್ಕೊಂಡು ನಿಮಗೆ ಹೇಳಿರೋದು. ಈಗ ಹಾ ಸರ್, ಈಗ ಅಲ್ಲಿ ಅವರು ಕೇಳ್ಕೊಂಡಿರ್ತಾರೆ. ಈಗ ಅಂಪೈರ್ 1-4 ಈಗ ನಿಮ್ನ ಏನದು ಎಂತ ಕನ್ಫರ್ಮ್ ಆಯ್ತಾ ಗುರು? ಪಂದ್ಯವನ್ನು ಬೇಗ ಮುಂದುವರಿಸಿ. ಈಗಾಗಲೇ ಬೌಂಡ್ರಿ ಎಂಬ ತೀರ್ಪನ್ನು ನೀಡಿದ್ರು ನಿರ್ಣಾಯಕರು. 1 ಎಸೆತ 1 ರನ್ನಿನ ಅವಶ್ಯಕತೆ.
ಪಂದ್ಯ ಅಂತಿಮ ಘಟ್ಟದಲ್ಲಿ ಸಾಗ್ತಾ ಇದೆ. ಈಗ ಉಪಹಾರದ ವ್ಯವಸ್ಥೆ ಇರ್ತದೆ, ಬೆಳಗಿನ ತಿಂಡಿ ವ್ಯವಸ್ಥೆ ಇರ್ತದೆ. ಆಟಗಾರರು ತಿಂಡಿಯನ್ನ 10 ಗಂಟೆ ಮೇಲೆ ಬಂದ್ರೆ ತಿಂಡಿ ಇರೋದಿಲ್ಲ. ಈಗಿನ ತಿಂಡಿ ವ್ಯವಸ್ಥೆ ಇದೆ, ತಿಂಡಿ ಮಾಡ್ಕೊಂಬಿಡಿ. ಅಲ್ಲಿ ಅಂತಿಮ 1 ಎಸೆತ, 1 ರನ್ನಿನ ಅವಶ್ಯಕತೆ. 1ಕ್ಕೆ 1 ಪಂದ್ಯ ಟೈ ಆದರೆ 2 ತಂಡಗಳಿಗೆ ಪಾಯಿಂಟ್ಸ್ ನೀಡಲಾಗ್ತದೆ. ಇದು ಲೀಗ್ ಹಂತದ ಪಂದ್ಯಾವಳಿ ಆಗಿರೋದ್ರಿಂದ 2 ತಂಡಗಳಿಗೆ ಪಂದ್ಯ ಟೈ ಆದರೆ ಪಾಯಿಂಟ್ಸ್ ನೀಡಲಾಗ್ತದೆ. ಯಾವುದೇ ಸೂಪರ್ ಓವರ್ ಇರುವುದಿಲ್ಲ. 1 ಎಸೆತ, 1 ಓಟ. 1ಕ್ಕೆ 1 ಯಶು ಎಸ್ಗಾರ್ಕೆ ಭಾಗದಲ್ಲಿ. ವೈಟ್ ಬಾಲ್. ಅಂತಿಮ ಹಂತದಲ್ಲಿ ಮಾಸ್ಟರ್ ಡ್ಯಾನ್ಸರ್ಸ್ ದಾವಣಗೆರೆ ತಂಡ ಜಯವನ್ನು ದಾಖಲಿಸಿಕೊಳ್ತಾ ಇದೆ.